ಆಯಿಲ್ ರೀಸೆಂಟಾಗಿ ಆಗಿದೆ ಸರ್, ಚೆನ್ನಾಗಿದೆ ಅಲ್ವಾ? ಸೊ ಸ್ನೇಹಿತರೆ, ಇವಾಗ ಶೆಲ್ ಪೆಟ್ರೋಲ್ ಬಂಕಿಗೆ ಬಂದಿದ್ದೀನಿ. ಇದು ಸ್ಯಾಂಕಿ ಟ್ಯಾಂಕ್ ಅಂತ ಇರುವಂಥ ಶೆಲ್ಲು. ಮ್ಯಾಟ್ರ್ ಏನಪ್ಪ ಅಂತ ಕೇಳಿದ್ರೆ, ಬಿಸಿಲು ಜಾಸ್ತಿ, ಹಾಗಾಗಿ ಈ ಒಂದು ಕೂಲೆಂಟ್ ಆಯಿಲ್ನ ರೀಪ್ಲೇಸ್ ಮಾಡಿಸ್ಬೇಕು. ಸೊ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊತೀವಿ, ತಣ್ಣಗಾದ್ಮೇಲೆ ಚೇಂಜ್ ಮಾಡ್ತಿದ್ದೀವಿ. ಇದು ಏನಕ್ಕೆ ಮಾಡಿಸ್ತಿದ್ದೀವಿ ಅಂತ ನೀವೇನಾದ್ರು ಕೇಳಿದ್ರೆ, ಗಾಡಿ ಇತ್ತೀಚೆಗೆ ಬಿಸಿಲಿಗೆಲ್ಲ ಹೋಗ್ತಿರ್ತೀವಿ, ಸಿಕ್ಕಾಬಿಟ್ಟೆ ಸೆಕೆ. ನಮಗೆ ಹೇಗೆ ಸೆಕೆ ಆಗುತ್ತೋ ಹಾಗೆ ಕಾರ್ಗಳಿಗೂ ಸೆಕೆ ಆಗುತ್ತೆ. ಸೊ ಅದನ್ನು ಕೂಲಾಗಿಡಲಿಕ್ಕೆ ಕೂಲೆಂಟ್ ಆಯಿಲ್ನ ಚೇಂಜ್ ಮಾಡಿಸೋದು ನೆಸೆಸಿಟಿ. ಲಾಸ್ಟ್ ಟೈಮು ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದೆ, ಕೂಲೆಂಟ್ ಮಾಡಿಸಿದ್ದಿಲ್ಲ. ಸೊ ನಾವು ಇಟ್ಸ್ ಟೈಮ್, ಸಮ ಟೈಮ್. ಶೆಲ್ ಆ್ಯಪ್ ಇದ್ದರೆ ಡಿಸ್ಕೌಂಟ್ ಏನೋ ಸಿಗುತ್ತೆ, ಡಿಸ್ಕೌಂಟ್ ಎಲ್ಲ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಸೊ ಬನ್ನಿ ಫಸ್ಟ್ ಹೋಗಿ ತೊಗೊಂಬಂದ್ಬಿಡೋಣ. ಆಲ್ರೆಡಿ ನನ್ನ ಹತ್ರ 1089 ಪಾಯಿಂಟ್ಸ್ ಇದೆ. ಏನು ಸಿಗುತ್ತೆ ಏನೋ ಅಂತ ನೋಡೋಣ. ಫಸ್ಟ್ ಇಂಜಿನ್ ಆಯಿಲ್ ತೊಗೊಂಬಂದ್ಬಿಡೋಣ, ಫಸ್ಟ್ ಕೂಲೆಂಟ್ ಆಯಿಲ್ ತೊಗೊಂಬಂದ್ಬಿಡೋಣ. ಬನ್ನಿ, ಕಾರ್ ನೋಡ್ಬೋದು ಯಾವ ಥರ ಇದೆ ಅಂತ. ಸೆಕ್ಸಿ ಸ್ನೈಪರ್. ಸರ್ ಕೂಲೆಂಟ್ ಆಯಿಲು ಅದೇ ಸರ್, ಸ್ನೈಪ್ ಇದು i20. ಬ್ಲೂ ಅನ್ಸುತ್ತೆ ಸರ್, ಯಾವುದಿದೆ ಅದೇ ಹಾಕ್ಬೇಕಲ್ಲ? ಫುಲ್ ಚೇಂಜ್ ಸರ್. i20 ಬ್ಲೂ ಇದ್ದಂಗಿದೆ ಸರ್. ಹೌದು. ನಮ್ಮಲ್ಲಿ ಸುಮಾರು ಜನ ಕೇಳ್ತೀರ, ಅದು ಯಾಕೆ ಶೆಲ್ಲಲ್ಲೇ ಹೋಗಿ ಯಾವಾಗಲೂ ಆಯಿಲ್ ಚೇಂಜ್ ಅಥವಾ ನೀವು ಈ ಕೂಲೆಂಟ್ ಚೇಂಜ್ ಆಗಲಿ ಇದನ್ನೆಲ್ಲ ಮಾಡ್ತೀರಿ. ಇನ್ಕ್ಲೂಡಿಂಗ್ ವೈಪರ್ ಕೂಡ ಶೆಲ್ಲಲ್ಲೇ ನಾನು ಮಾಡಿಸೋದು. ಏನಕ್ಕೆ ಅಂತ ಕೇಳಿದ್ರೆ, ಜರ್ನಿಯಲ್ಲಿ ಹೋಗ್ತಾ ಈಸಿ ಆಕ್ಸೆಸಬಲ್ ಆಗಿ ಸಿಗೋದು ಒಂದು ಶೆಲ್ಲು. ಇನ್ನೊಂದೇನಂತಂದರೆ ಇವ್ರದ್ದು ಪಾರ್ಕಿಂಗ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಅಗಲ ಸ್ಪೇಸ್ ಇದೆ. ಸೊ ಪಾರ್ಕಿಂಗ್ ತುಂಬ ಚೆನ್ನಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇವ್ರದ್ದು ಕೆಫೆ ಇದೆ, ಇಲ್ಲೇ ನಿಮಗೆ ಆಕ್ಸೆಸರೀಸು ಸಿಗ್ತಾ ಇದೆ. ಸೊ ಅದೊಂದೇ ರೀಸನಿಗೆ ಶೆಲ್ ಪ್ರಿಫರ್ ಮಾಡೋದು. ಆ್ಯಂಡ್ ಎಸ್, ಇಟ್ಸ್ ಆಬ್ವಿಯಸ್ಲಿ ಅ ರಿಪ್ಯೂಟೆಡ್ ಬ್ರ್ಯಾಂಡು. ಸೊ ಹಾಗಾಗಿ ಐ ಪ್ರಿಫರ್ ಶೆಲ್. ಮೋಸ್ಟ್ ಆಫ್ ದೆಮ್ ಪ್ರಿಫರ್ ಸಮ್ ಅದರ್ ಬ್ರ್ಯಾಂಡ್ಸ್, ಬಟ್ ವಾಟ್ ಐ ಪ್ರಿಫರ್ ಇಸ್ ವಾಟ್ ಐ ಆಮ್ ಶೋಯಿಂಗ್ ಯು ಗೈಸ್. ನನಗೇನು ಇಷ್ಟ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನಮ್ಮ ಸ್ನೈಪರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಸೋ ಫಾರ್ ಅ ಗುಡ್ ಪರ್ಫಾರ್ಮೆನ್ಸ್ ಫಾರ್ ಸ್ನೈಪರ್. ಕೂಲೆಂಟ್ ಆಯಿಲು ಗ್ರೀನ್ ಇದೆ, ಗ್ರೀನೇ ಹಾಕ್ಸ್ಬಿಡೋಣ, ಬ್ಲೂ ಬೇಡ. ಅಲ್ಲಿ ಕೇಳಿದ್ರೆ ಆ್ಯಕ್ಚುಲಿ ನನಗೆ ಗ್ರೀನ್ ಕಲರ್ ಹಾಕ್ಸ್ತೀರಾ ಅಥವಾ ಬ್ಲೂ ಕಲರ್ ಹಾಕ್ಸ್ತೀರಾ ಅಂತ. ಅದೆರಡರ ಮಧ್ಯದಲ್ಲಿ ಏನು ಅಷ್ಟೇನು ಡಿಫ್ರೆನ್ಸ್ ಇಲ್ಲ, ಬಟ್ ಪಿಂಕ್ ಕಲರ್ ಒಂದು ಬರುತ್ತೆ, ದಟ್ ಇಸ್ ಫಾರ್ ಹೈಯರ್ CC ಇಂಜಿನ್, ಹೆವಿ ಇಂಜಿನ್ಸ್ ಅಂತ ಹೇಳಿದ್ರು. ಸೊ ಲೆಟ್ ಅಸ್ ಗೋ ವಿತ್ ಗ್ರೀನ್ ಇಟ್ ಸೆಲ್ಫ್. ಏನಂತೀರಾ? ಗೋ ಗ್ರೀನ್. ಇದು ಮುಗಿಸ್ತಾ ಇರಲಿ, ನಾವು ಒಳಗಡೆ ಹೋಗಿ ಒಂದು ಒಳ್ಳೆ ಚಿಲ್ಡಾಗಿ ಒಂದು ಏನಾರು ಜ್ಯೂಸ್ ಗೀಸ್ ಕುಡ್ಕೊಂಬರೋಣ. ಬನ್ನಿ, ಏನಂತೀರಾ? ಇದೊಂದು ಕೊಡಿ ಸರ್. ಎಷ್ಟಾಗತ್ತೆ ಸರ್ ಇದು? 14,258. ಸೊ ಇದ್ರದ್ದು ಮಾತ್ರ 1365ನಾ? ಶೆಲ್ ಆ್ಯಪಲ್ಲಿ ಡಿಸ್ಕೌಂಟ್ ಸಿಗುತ್ತಾ? ಪಾಯಿಂಟ್ಸ್ ಆ್ಯಡ್ ಆಗುತ್ತೆ ಅಷ್ಟೇನಾ? ಸರಿ, ತಗೊಳ್ಳಿ. ಇಲ್ಲ ಸರ್, ಸಾಕಷ್ಟೇ, ಥ್ಯಾಂಕ್ ಯು. ಸೊ ಇನ್ವಾಯ್ಸ್ ಕೂಡ ಸಿಕ್ತು. ಕೂಲೆಂಟ್ ಆಲ್ರೆಡಿ ಹೋಗಾಯಿತು. ಬಿಸಿಲು ಹೆಂಗಿದೆ ಅಂತಂದರೆ, ನಮ್ಮ ಬೆಂಗಳೂರಲ್ಲಿ ಸೀರಿಯಸ್ಲಿ ಆ ಕಡೆಗೆ ಬರಬೇಕು ಅಂತಂದರೆ ಸಿಕ್ಕಾಬಟ್ಟೆ ಮೀಟ್ರ್ ಬೇಕು, ಹಂಗಾಗಿದೆ ಪರಿಸ್ಥಿತಿ. ನಮ್ಮ ಗಾಡಿ ಅದೆಷ್ಟು ಕೊರಗ್ತಿತ್ತೋ ಏನೋ. ಸಸ್ಪೆನ್ಷನ್ನು ಇಷ್ಟು ಗ್ಯಾಪ್ ಇದ್ದಾಗ ಟೈರ್ ಮತ್ತು ಫ್ರಂಟ್ ಮಡ್ಗಾಡಿಗೆ ಒಳ್ಳೆ ರ್ಯಾಲಿ ಕಾರ್ ಥರ ಕಾಣಿಸುತ್ತೆ. ಇಷ್ಟು ಹೈಟ್ ಮಾಡಿಸ್ಬೇಕಾ? ಬೇಡ, ಗಾಡಿ ಹೆಂಗಿದೆ ಹಂಗೆ ಇರಲಿ. ಸ್ಪೀಡ್ ಲಿಮಿಟ್ 69 ಜ್ಞಾಪಕ ಇರಲಿ. ಅದ್ರ ಪಕ್ಕದಲ್ಲಿ ಒಂದು ಮರ್ತೋಗಿದ್ದಾರೆ ಹಾಕಕ್ಕೆ. ಇವಾಗ ಮತ್ತೆ ಬೋಲ್ಟ್ನ ಟೈಟ್ ಮಾಡ್ತಿದ್ದಾರೆ. ಅದಾದ ನಂತರ ಗಾಡಿನ ಇಳಿಸಿ ನಮ್ಮ ಮುಂದೆನೇ ಈ ಒಂದು ಕೂಲೆಂಟ್ ಆಯಿಲ್ನ ಓಪನ್ ಮಾಡಿ. ಕೂಲೆಂಟ್ ಆಯಿಲ್ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ಯುವರ್ ಇಂಜಿನ್ ಆಯಿಲ್ ಕೂಡ ಅಷ್ಟೇ. ಏನೇ ಇದ್ರೂ ನಮ್ಮ ಕಣ್ಣು ಮುಂದೆನೇ ಅವರು ನೀಟಾಗಿ ತೋರಿಸ್ಬಿಟ್ಟೆ ಓಪನ್ ಮಾಡಿ ಹಾಕೋದು. ನೋಡಿ, ಅಷ್ಟು ಬೇಗ ಹಿಂದ್ಗಡೆ ಇನ್ನೊಬ್ರು ಯಾರೋ ಕಸ್ಟಮರ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲೊಂದು ಗಾಡಿ ಹೋಗ್ತಾ ಇದೆಯಲ್ಲ, ಲೆಕ್ಸಸ್ ಅಂತ, ಇದರದ್ದು ಬೆಲೆ ಎಷ್ಟು ಅಂತ ಹೇಳಿ ನೋಡೋಣ. ಅಲ್ಲಿ ಇಂಜಿನ್ ಆಯಿಲ್ ಮತ್ತು ಕೂಲೆಂಟ್ ಆಯಿಲ್ ಮಾತ್ರನಾ ಸರ್, ಅಥವಾ ಬೇರೆ ಇನ್ನೇನಾದರೂ ಸರ್ವಿಸಸ್ ಇದೆಯಾ ಕಾರ್ಗೆ? ಸರ್, ಇಂಜಿನ್ ಆಯಿಲ್, ಹಾಂ, ಕೂಲೆಂಟು, ಹಾಂ, ಬ್ರೇಕ್ ಆಯಿಲು, ಹಾಂ, ಮತ್ತೆ ಗೇರ್ ಬಾಕ್ಸ್ ಆಯಿಲ್, ಓಕೆ, ಮತ್ತು ವೈಪರ್ ವಾಟರ್ ಮತ್ತೆ ವೈಪರ್ ಲಿಕ್ವಿಡ್. ಸೂಪರ್. ಮತ್ತೆ ಏರ್ ಫಿಲ್ಟರ್ನು ಸಿಗುತ್ತಾ? ಆಯಿಲ್ ಫಿಲ್ಟರ್, ಇದೆ. ಏರ್ ಫಿಲ್ಟರ್ ಸಿಗುತ್ತಾ ನಿಮ್ಮ ಹತ್ರ? ಅದೇ ಇದೆ, ಒಳಗಡೆ ಇದೆ, ಬಾಷ್ ಕಂಪ್ನಿ ಇದೆ. ಓಕೆ, ಚೇಂಜ್ ಮಾಡ್ಕೊಡಂದ್ರೆ ಚೇಂಜ್ ಮಾಡ್ಕೊಡ್ತೀನಿ, ಇಲ್ಲ ಅದನ್ನೇ ಕ್ಲೀನ್ ಮಾಡ್ಕೊಡಂದ್ರೆ ಕ್ಲೀನ್ ಮಾಡ್ಕೊಡ್ತೀನಿ. ಏರ್ ಫಿಲ್ಟರ್
ಆಯಿಲ್ ಫಿಲ್ಟರ್ ಚೇಂಜ್ ಮಾಡ್ತೀವಿ ಆಯಿಲ್ ಪ್ರತಿ ಆಯಿಲ್ ಸಲ ಫಿಲ್ಟರ್ ಪ್ರತಿ ಸತಿನೂ ಚೇಂಜ್ ಮಾಡ್ಕೊಡ್ತೀರಾ? ಮಾಡಲೇಬೇಕು, ಹೌದು ಕರೆಕ್ಟ್. ಏರ್ ಫಿಲ್ಟರ್ ಹಾಂ ಒಂದ್ಸಲ ಚೇಂಜ್ ಮಾಡಿದ್ರೆ ಹಾಂ ಹಾಂ ಒಂದ್ಸಲ ಚೇಂಜ್ ಮಾಡಿದ್ರೆ ನೆಕ್ಸ್ಟ್ ಸಲ ಬರುತ್ತೆ, ಹಾಂ ಹಾಂ ಕ್ಲೀನ್ ಮಾಡ್ಕೊಂಡು ಅದ್ರ ನೆಕ್ಸ್ಟ್ ಸಲ ಚೇಂಜ್ ಮಾಡ್ಕೋಬಹುದು. ಮಾಡ್ಕೊಬೋದು. ಗಾಡಿ ಆನ್ ಮಾಡಿ AC 3 ಪಾಯಿಂಟ್ ಆನ್ ಮಾಡಿ. 3 ಪಾಯಿಂಟ್ AC ಹಾಕ್ಬೇಕಾ? 3 ಪಾಯಿಂಟ್. ಓಕೆ. ಸ್ನೇಹಿತರೆ, ಇನ್ನೊಂದು ಮಜಾ ಏನು ಗೊತ್ತಾ ಈ ಗಾಡಿಯಲ್ಲಿ? ಗೇರ್ ಲಿವರ್ ಇದೆ ತಾನೆ, 1 ರಿಂದ 6 ತನಕ ಗೇರ್ ಲಿವರ್ ಇದೆ. ಬಟ್ ಎಲ್ಲಿದೆ ಕ್ಲಚ್ಚೇ ಇಲ್ಲ, ಬರೀ ಬ್ರೇಕು ಮತ್ತೆ ಆಕ್ಸಿಲೇಟರ್ ಎರಡೇ ಇರೋದು. ಈ ಗಾಡಿಗೆ ಏನಂತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. AC ಆನ್ ಮಾಡಿದ್ದೀನಿ, ಫುಲ್ ಚಿಲ್ಲಾಗಲಿ. ಹಂಗೆ ಸ್ವಲ್ಪ ಕೂಲೆಂಟ್ ಆಯಿಲು ಇಳಿಯುತ್ತೆ. ಅಲ್ಲೊಂದು ಸೆಕ್ಸಿ ಬೀಸ್ಟು. ವಾವ್, ಲ್ಯಾನ್ಸರ್ ಲವರ್ಸ್ ಅಸೆಂಬಲ್ ಪ್ಲೀಸ್. AC ಫಿಲ್ಟರ್ ಏನು ಸರ್? AC ಫಿಲ್ಟರ್ ಹಾಂ, ಓಕೆ. ಬಾಕಿ ನಮಗೆ ಕೊಟ್ಟಿರ್ತಾರೆ. ಮತ್ತೊಂದು 300 ಕಿಲೋಮೀಟರ್ಸ್ ಆಗಿದ ತಕ್ಷಣ ವಿ ಹ್ಯಾವ್ ಟು ಚೇಂಜ್ ಇಟ್ ಅಷ್ಟೇ. ಚೇಂಜ್ ಇರಲ್ಲ, ಟಾಪ್ ಅಪ್ ಸಾರಿ, ನಾಟ್ ಟು ಚೇಂಜ್. ಎಸ್, ಕರೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ನಾಟ್ ಟು ಚೇಂಜ್, ಇಟ್ಸ್ ಜಸ್ಟ್ ಅಬೌಟ್ ದ ಟಾಪ್ ಅಪ್. ಸೈಕಲ್ ಗಾಪಲ್ಲಿ ನಾನೊಂದು ಐಸ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ ಗುರು. ಲೀಕ್ ಆಗಲ್ಲ ಸರ್, ಹ್ಞೂ ಲೀಕ್ ಆಗಲ್ಲ. ಓಕೆ, ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ಲಾಕ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಷ್ಟೇ ಸ್ನೇಹಿತರೆ, ಅಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಸಿಂಪಲ್ ಆ್ಯಂಡ್ ಸ್ವೀಟ್ ಬ್ಲಾಗ್ ಆಫ್ಟರ್ ಲಾಂಗ್ ಟೈಮ್. ಯೂಟ್ಯೂಬ್ ಬ್ಲಾಗು ತುಂಬ ದಿನ ಮಿಸ್ ಆಗಿತ್ತಲ್ಲ, ಅದಕ್ಕೆ ಈಗ ಹಿಂದ್ಗಡೆ ಹೋಗ್ತಾ ಇರೋದಷ್ಟೇ. ಹಿಂದ್ಗಡೆ ಒಂದು ಕಾರ್ ನಿಂತಿದೆ. ಓಕೆ ಸ್ನೇಹಿತರೆ, ಸಿಗೋಣ ಮತ್ತೊಂದು ಬ್ಲಾಗ್ನೊಂದಿಗೆ. ಏನಾದ್ರು ಡೌಟ್ ಇತ್ತು ಅಂದರೆ ಕೇಳ್ರಪ್ಪ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ. ಸಿ ಯು, ಲವ್ ಯು, ಬಾಯ್.